ಮುರ್ರಾ ತಗೊಳ್ಳಿ, ಯಾವ್ಯಾವ ತಗೊಳ್ಳಿ, ಎಷ್ಟು ಹಾಲು ಕೊಡುತ್ತೋ ಅದಕ್ಕೆ ನೀವು ಫೀಡ್ ಕೊಟ್ಟೇ ಕೊಡ್ಬೇಕು. ಅದ್ರ ತರ ಅದಕ್ಕೆ ಕರು ಇಲ್ಲ ಅಂದ್ರೂ ಅದು ಹಾಲು ಕೊಡುತ್ತೆ. ಮುರ್ರಾ ಎಮ್ಮೆ ಕರು ಇಲ್ಲ ಅಂದ್ರೆ ಹಾಲು ಕೊಡಲ್ಲ, ಪ್ರಾಬ್ಲಮ್ ಮಾಡುತ್ತೆ. 4 ದಿವಸ ಹಾಲು ಕರೆದಂಗೆ ಮಾಡಿ ಅವ್ರು ಸ್ಟಾಪ್ ಮಾಡ್ತಾರೆ, ಅವ್ರಿಗೆ ಕೆಲಸ ಕಮ್ಮಿ ಆಗುತ್ತೆ. ಜಾಫ್ರಾಬಾದಿಲಿ ಒಂದು ದಿವಸಕ್ಕೆ 12 ಲೀಟರಿಂದ ಸ್ಟಾರ್ಟ್ ಆಗಿ 25-28ವರೆಗೂ ಹಾಲು ಕೊಡೋವಿದಾವೆ. 1,35,000ದಿಂದ ಸ್ಟಾರ್ಟ್ ಆಗಿ 5.5-6 ಲಕ್ಷದವರೆಗೂ ಎಮ್ಮೆಗಳಿದ್ದಾವೆ. ಅಣ್ಣ ಈಗ ನಾನು ಇಲ್ಲಿ ಇನ್ನೊಂದು ನೋಡ್ತಾ ಇದ್ದೀನಿ, ಒಳ್ಳೆ ಕೋಡ್ ದಪ್ಪ ಗಿಪ್ಪ ಒಳ್ಳೆ ಚೆನ್ನಾಗೈತೆ. ಯಾವ ತಳಿ ಅಣ್ಣ ಅದು? ಅದು ಜಾಫ್ರಾಬಾದಿ ಬ್ರದರ್. ಜಾಫ್ರಾಬಾದಿ. ಜಾಫ್ರಾಬಾದಿ ಎಮ್ಮೆ ಇದು ಮೂಲತಃ ಗುಜರಾತ್ ಬ್ರೀಡು. ಗುಜರಾತ್ ಅಲ್ಲಿ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಮಾತ್ರ ಸಿಗುತ್ತೆ ಈ ಎಮ್ಮೆ. ಅದ್ರಲ್ಲೂ ಬಹಳ ಇದು ಇದೆ ಆಕ್ಚುಲಿ. ಅದನ್ನ ಹುಡುಕಾಡ್ ತರಬೇಕು ಅಂದ್ರೆ ಬಹಳ ಚಾಣಾಕ್ಷತನದಿಂದ ತರಬೇಕು. ಆದ್ರೆ ಎಮ್ಮೆ ಮಾತ್ರ ಭಾರಿ ಮುರ್ರಾಗಿಂತ ನಂಬರ್ 1 ಬ್ರೀಡ್ ಅದು. ಇದಣ್ಣ ಮುರ್ರಾ ಜಾಫ್ರಾಬಾದಿ ಇದು. ಈ ಶೆಡ್ ಅವಶ್ಯಕತೆನೇ ಇಲ್ಲ ಅದಕ್ಕೆ. ಇನ್ನು ಅನಿವಾರ್ಯ ಮಾಡ್ಲೇಬೇಕು ಆಕ್ಚುಲಿ. ಲೇಬರ್ ಇಟ್ ಮಾಡ್ತೀವಿ ಅಂದ್ರೆ ಶೆಡ್ ಬೇಕು. ಆ ಎಮ್ಮೆ ಇಷ್ಟೊಂದು ರಫ್ ಅಂಡ್ ಟಫ್ ಇರುತ್ತೆ ಅಂದ್ರೆ ಭಾರಿ ರಫ್ ಅಂಡ್ ಟಫ್ ಎಮ್ಮೆ ಅದು. ಮಳೆ, ಬಿಸಿಲು, ಗಾಳಿ, ಬಿಸಿಲಲ್ಲಿ ಅಷ್ಟೇ ನೀವು ನಳಿ ಕಟ್ಟಿರುತ್ತೆ ಸಾಕು. ಉಳು ಟೈಮಲ್ಲಿ ಹಿಂಗಿದ್ರು ಮೇಂಟೈನ್ ಆಗುತ್ತೆ. ಹಾಲಿನ ಇಳುವರಿ ಕೂಡ ಚೆನ್ನಾಗಿದೆ, ನಮ್ಮ ವಾತಾವರಣಕ್ಕೆ ಸೂಟ್ ಆಗುವಂಥದ್ದು ಇದೆ. ನೀವು 1-2 ಮಾಡಿದ್ರು ಚೆನ್ನಾಗಿ ಅದು ಹೊಟ್ಟೆಗೆ ನಾವು ಮೇಯಿಸ್ತೀವಿ, ಚೆನ್ನಾಗಿ ಫೀಡ್ ಹಾಕ್ತಿವಿ, ಮೇವು ಹಾಕ್ತಿವಿ, ಗಿಡದ ತೆಳಗಡೆ ಕಟ್ಟಿದ್ರು ಅದೇ ನಿಮಗೆ ಈಲ್ಡ್ ಬರುತ್ತೆ. ಅದಕ್ಕೆ ಆಹಾರ ಕ್ರಮ ಹೆಂಗಿರುತ್ತೆ ಅಣ್ಣ ಅದಕ್ಕೆ? ನೋಡಿ, ಜಾಫ್ರಾಬಾದಿಲಿ ಸ್ಮಾಲ್ ಸೈಜು, ಮೀಡಿಯಂ ಸೈಜು, ಹೆವಿ ಸೈಜ್ ಅಂತ 3 ಬರುತ್ತೆ. ಅದು ಸೈಜ್ ಕೂಡ ಇದೆ ಅದರಲ್ಲಿ ಇದೆ. ಮೀಡಿಯಂ, ಸ್ಮಾಲು, ಹೆವಿ ಸೈಜ್ ಅಂತ. ಹೆವಿ ಸೈಜಲ್ಲಿ ಹಾಲು ಜಾಸ್ತಿ ಇರುತ್ತೆ, ಮೀಡಿಯಂ ಇದರಲ್ಲಿ ಕಮ್ಮಿ ಇರುತ್ತೆ. ಅದೇ ತರ ಮೇವು, ಫೀಡು ಎಲ್ಲ ಕಮ್ಮಿ ಇರುತ್ತೆ. ಮುರ್ರಾ ತಗೊಳ್ಳಿ, ಯಾವ್ಯಾವ ತಗೊಳ್ಳಿ, ಎಷ್ಟು ಹಾಲು ಕೊಡುತ್ತೋ ಅದಕ್ಕೆ ನೀವು ಫೀಡ್ ಕೊಟ್ಟೇ ಕೊಡ್ಬೇಕು. ಅದ್ರ ತರ ಈ ತರ ಇದೆ. ಅದ್ರ ಲಕ್ಷಣ ಹೆಂಗಿರುತ್ತಣ್ಣ? ಜಾಫ್ರಾಬಾದಿ ನೋಡಿ, ಜಾಫ್ರಾಬಾದಿಲಿ 4-5 ತರ ಕೋಡ್ ಪ್ಯಾಟರ್ನ್ಸ್ ಬರುತ್ತೆ. ಅಂದ್ರೆ ಕೊಂಬುಗಳ ಪ್ಯಾಟರ್ನ್ 4-5 ತರ ಬರುತ್ತೆ. ಅದರಲ್ಲಿ ಒಂದು ಈ ತರ ಬರುತ್ತೆ, ಒಂದು ಕೋಡ ಜಾಡ ಇದು ಅಗಲಕ್ಕೆ ಜಾಸ್ತಿ ಇರುತ್ತೆ. ಅದರಲ್ಲಿ ಕೆಲವೊಂದು ಲಕ್ಷಣಗಳಿರುತ್ತೆ. ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಇರೋರಿದ್ರೆ ಕಂಡುಹಿಡಿಯಬಹುದು. ಜಾಫ್ರಾಬಾದಿ ಇನ್ನೊಂದು ಏನ್ ವಿಶೇಷತೆ ಅಂದ್ರೆ ಕರು ಇಲ್ಲ ಅಂದ್ರೂ ಹಾಲು ಕೊಡುತ್ತೆ. ಕರು ಇಲ್ಲ ಅಂದ್ರೆ ಹಾಲು ಕೊಡ್ತಾನೆ. ಯಾರು ಡೈರಿ ಅವ್ರು ಹೇಳಲ್ಲ ಆಕ್ಚುಲಿ. ಈ ಯಾವತ್ತು UP ಬಿಹಾರಿ ಅವರು ಆ ಎಮ್ಮೆ ಬೇಡ ಅಂತ ಹೇಳೋದು. ಯಾಕಂದ್ರೆ ಆ ಎಮ್ಮೆ ಲಾಂಗ್ ಟೈಮ್ ಮಿಲ್ಕಿಂಗ್ ಇರುತ್ತೆ, ಇವ್ರಿಗೆ ಕೆಲಸ ಕಮ್ಮಿ ಬೇಕು. ಕಮ್ಮಿ ಕೆಲಸ ಮಾಡಿ ಮುರ್ರಾ ಎಮ್ಮೆ ಆದ್ರೆ 1-3 ತಿಂಗಳಿಗೆಲ್ಲ ಪ್ರೆಗ್ನೆಂಟ್ ಆದ್ಮೇಲೆ ಕೆಲವೊಂದು ದಿವಸದಲ್ಲಿ ಹಾಲು ಸ್ಟಾಪ್ ಆಗುತ್ತೆ. ಅದು ಕಂಟಿನ್ಯೂಸ್ ಆಗಿ 7-8 ತಿಂಗಳವರೆಗೂ ಬರುತ್ತೆ. 7-8 ತಿಂಗಳು ಇವ್ರಿಗೆ ಕರಿಯಕ್ಕೆ ತ್ರಾಸ ಆಗೋದ್ರಿಂದ ಇವತ್ತು ಎಲ್ಲಿ ಬೇಕಾದ್ರೂ ಕೇಳಿ ಜಾಫ್ರಾಬಾದಿ ಅವ್ರು ಬೇಡಾನೆ ಅಂತ ಹೇಳೋದು. ಅದಕ್ಕೆ ಕರು ಇಲ್ಲ ಅಂದ್ರೂ ಅದು ಹಾಲು ಕೊಡುತ್ತೆ. ಮುರ್ರಾ ಎಮ್ಮೆ ಕರು ಇಲ್ಲ ಅಂದ್ರೆ ಹಾಲು ಕೊಡಲ್ಲ, ಪ್ರಾಬ್ಲಮ್ ಮಾಡುತ್ತೆ. 4 ದಿವಸ ಹಾಲು ಕರೆದಂಗೆ ಮಾಡಿ ಅವ್ರು ಸ್ಟಾಪ್ ಮಾಡ್ತಾರೆ, ಅವ್ರಿಗೆ ಕೆಲಸ ಕಮ್ಮಿ ಆಗುತ್ತೆ. ಇದ್ರಲ್ಲಿ ಆತರ ಇಲ್ಲ. ಮುಂದೆ ನೀವು ಅದಕ್ಕೆ ರೆಡಿ ಮಾಡ್ಕೊಂಡಿರೋ ಫೀಡ್ ಇಟ್ಬಿಟ್ಟು ನೀವು ಹಾಲು ಕರಿಯಕ್ ಕುಂತ್ರೆ ಬರೀ 5 ಸೆಕೆಂಡಲ್ಲಿ ತರು ಬಿಡುತ್ತೆ. ಇದೊಂದು ಬಹಳ ವಿಶೇಷತೆ. ಸ್ವಂತ ಮನೆಯವ್ರು ಮಾಡ್ತೀನಿ, ನಾವು ಸ್ವಂತ ಮುಂದಿತ್ತು ಲೇಬರ್ ಕಡೆಯಿಂದ ಕೆಲಸ ತಗೋತೀನಿ ಅನ್ನೋರಿದ್ರೆ ಜಾಫ್ರಾಬಾದಿ ಭಾರಿ ಬ್ರೀಡ್ ಅವ್ರಿಗೆ ಆಕ್ಚುಲಿ ಮಾಡಬಹುದು. ಜಾಫ್ರಾಬಾದಿಲಿ ಒಂದು ದಿವಸಕ್ಕೆ 12 ಲೀಟರಿಂದ ಸ್ಟಾರ್ಟ್ ಆಗಿ 25-28ವರೆಗೂ ಹಾಲು ಕೊಡೋವಿದಾವೆ. 28ವರೆಗೂ 28ವರೆಗೂ ಕೊಡೋವಿದಾವೆ. 1,35,000ದಿಂದ ಸ್ಟಾರ್ಟ್ ಆಗಿ 5.5-6 ಲಕ್ಷದವರೆಗೂ ಎಮ್ಮೆಗಳಿದ್ದಾವೆ. ಓಹೋ, ಇದಕ್ಕಿನ ಅದು ವ್ಯಾಲ್ಯೂ ಜಾಸ್ತಿ. ವ್ಯಾಲ್ಯೂ ಜಾಸ್ತಿ. ಇವಾಗ ಸದ್ಯಕ್ಕೆ ಜಾಫ್ರಾಬಾದಿ ಬಹಳ ಡಿಮ್ಯಾಂಡ್ ಇದೆ ಬ್ರದರ್. ಭಾರಿ ಡಿಮ್ಯಾಂಡ್ ಇದೆ ಜಾಫ್ರಾಬಾದಿ. ಆಕ್ಚುಲಿ ಜಾಫ್ರಾಬಾದಿ ಮುರ್ರಾ ಏನೋ ಇವರು ಇಷ್ಟೊಂದು ಇದನ್ನ ಮಾಡಿ ಹೇಳಿರ್ಬೋದು. ನನ್ನ ಪ್ರಕಾರ ಜಾಫ್ರಾಬಾದಿಗೆ ಟಕ್ಕರ್ ಕೊಡುವಂತ ಎಮ್ಮೆ ಇನ್ನೊಂದು ಯಾವ್ದು ಇಲ್ಲ. ಅಷ್ಟೊಂದು ರಫ್ ಅಂಡ್ ಟಫ್, ಒಂದು ಪ್ಯಾಟ್ ಅಲ್ಲಿ ಒಂದು ಲಾಂಗ್ ಟೈಮ್ ಮಿಲ್ಕಿಂಗ್ ಅಲ್ಲಿ ಅದ್ರ ಜೊತೆ ಅದ್ರ ಇರುವಂತ ರಫ್ನೆಸ್ ಅಲ್ಲಿ ಸಾಧ್ಯನೇ ಇಲ್ಲ ಅದ್ರ ಜೊತೆ ಟಕ್ಕರ್ ಕೊಡಕ್ಕೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು ಇದೆ. ನಿಮ್ಗೆ ಬೇಕಂದ್ರೆ ನಾನು ಕಸ್ಟಮರ್, ನಾನು ನನ್ನ ಹತ್ರ ಓದಿರೋರು, ಅವ್ರ ನಂಬರು, ನಿಮ್ಗೆ ಡೀಟೇಲ್ಸ್ ನಾನೆಲ್ಲ ಕೊಡ್ತೀನಿ. ಅವ್ರು ಆಕ್ಚುಲಿ ರೈತರು. ಅವ್ರ ಹತ್ರ ನೀವು ಹೋಗಿ ಅವ್ರ ಮುಖಾಂತರನೇ ಕೇಳಿ ಏನ್ ಎಕ್ಸ್ಪೀರಿಯನ್ಸ್ ಇದೆ, ಮುರ್ರಾದ್ ಏನಾಯ್ತು, ಜಾಫ್ರಾಬಾದಿ ಏನಾಯ್ತು, ಅದ್ರ ನೀವು ಅವ್ರ ಬಾಯಿಂದಾನೆ ಎಕ್ಸ್ಪೀರಿಯನ್ಸ್ ಕೇಳ್ಬೋದು. ಅದಕ್ಕೆ ಆಹಾರ ಕ್ರಮ ಎಲ್ಲ ಸೇಮ್ ಇರುತ್ತೆ. ಸೇಮ್ ಇರುತ್ತೆ. ನಿಮ್ಗೆ ಜಾಫ್ರಾಬಾದಿ ಜಾಗ ಇತ್ತು ಅಂದ್ರೆ ಮೈಸ್ಕೊಂಡು ಬರ್ಬೋದು ನೀವು. ಆ ತರ ಇದೆ. ಹೊಲ ಐತಂದ್ರೆ ಹೊಲದಾಗ ಬಿಟ್ಬಿಡ್ಬೋದು. ಬಿಟ್ಬಿಡ್ಬೋದು, ಮೈಕೊಂಡು ಬರುತ್ತದು. ಅದು ಆಕ್ಚುಲಿ ಗೀರ್ ಫಾರೆಸ್ಟ್ ಅಲ್ಲಿ ಇರುವಂತ ಎಮ್ಮೆ. ಅದು ಕಾಡೆಮ್ಮೆ ಟೈಪ್, ಆದ್ರೆ ಬಹಳ ಸೌಮ್ಯ ಸ್ವಭಾವ ಎಮ್ಮೆ. ಸೆಲೆಕ್ಷನ್ ಮಾಡ್ಬೇಕಾದ್ರೂ ಅದ್ರಲ್ಲೂ ಬಹಳ ಮೋಸಗಳು ಸ್ಟಾರ್ಟ್ ಇದೆ. ಇವಾಗೆಲ್ಲ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು 1.5 ಲಕ್ಷಕ್ಕೆ ಸಿಗುತ್ತೆ, ಎಷ್ಟು ಹಾಲು ಕೊಡುತ್ತೆ, ಯಾರಿಗೂ ಬ್ರೀಡ್ಸ್ ಕ್ಯಾರೆಕ್ಟರ್ ಗೊತ್ತಿಲ್ಲ. ಇವಾಗೆಲ್ಲ ಹೊಸದಾಗಿ ಬಂದಿದ್ದಾರೆ ಎಲ್ಲರೂ. ಗುಜರಾತ್ ಅಲ್ಲಿ ಹೊಸ ವ್ಯಾಪಾರಿಗಳೇ ಜಾಸ್ತಿ. ಅವ್ರಿಗೆ ಯಾವ ಬ್ರೀಡ್ ಅನ್ನೋದು ಗೊತ್ತಿಲ್ಲ, ಯಾವ ಬ್ರೀಡಿಗೆ ಏನ್ ರೇಟ್ ಅನ್ನೋದು ಗೊತ್ತಿಲ್ಲ. ಈ ತರ ಬಹಳ ಮೋಸ ಹೋಗ್ತಾ ಇದ್ದಾರೆ. ಇನ್ನೊಂದು, ನಮ್ಮ ಹತ್ರ ನಾನು ಕೊಡಿಸಿರೋರಿಗೆ
ಜಾಫ್ರಾಬಾದಿ ಎಮ್ಮೆ ಆಗಲಿ ಮುರ್ರಾ ಆಗಲಿ 10 ಮೇಲ್ಪಟ್ಟು ಯಾರು ತಗೋತಾರೆ ಡೈರಿ ಸೆಟಪ್ ಮಾಡೋರಿಗೆ, ನಮ್ಮ ಕಡೆಯಿಂದ ಎಮ್ಮೆಗಳು ನಮ್ಮದೇ ಆದ ಒಂದು ಲೇಬರ್ ಬರುತ್ತೆ. ಅವ್ರಿಗೆ ಎಮ್ಮೆಗಳು 12 ಲೀಟರ್ ಒಂದು ದಿವಸಕ್ಕೆ ನಾವು ಹೇಳಿ ಅವ್ರಿಗೆ ಕೊಟ್ಟಿದ್ರೆ, ಆ ಎಮ್ಮೆಗಳಲ್ಲಿ ಬಂದು ಅವರೊಂದು ಎವರೇಜ್ ಎಲ್ಲ ಎಮ್ಮೆಗಳು ಸೆಟ್ ಮಾಡಿ ಅಷ್ಟು ಹಾಲಿಗೆಲ್ಲ ಅವ್ರು ತಗೊಂಡು ಬಂದು ಅವ್ರಿಗೆ ಹಾಲು ತೋರಿಸಿ ಹೋಗುವಂತ ಸಿಸ್ಟಮ್ ಇದೆ ಮುರ್ರಾದಲ್ಲಿ. ಜಾಫ್ರಾಬಾದಿಲಿ ಅಲ್ಲಿಂದ ಎಮ್ಮೆಗಳು ಬಂದ್ಮೇಲೆ ಇಲ್ಲಿ ಸೆಟ್ ಮಾಡಿಕೊಡುವಂಥದ್ದು ನನ್ನ ಹತ್ರ ಇದೆ. ಸೆಟ್ ಮಾಡಿ ಲೇಬರ್ ಬರ್ತಾರೆ, ಅವ್ರ ಪೇಮೆಂಟ್ ಅವ್ರು ಕೊಡ್ಬೇಕು, ಯಾರು ಕಸ್ಟಮರ್ ತಗೊಂಡಿರ್ತಾರ ಅವ್ರು ಚೆನ್ನಾಗಿ ಅವ್ರು ಬೇಕಾದದ್ದೆಲ್ಲ ಅವ್ರಿಗೆ ಫೀಡ್ಗಳೆಲ್ಲ ಕೊಟ್ರೆ ಆ ಎಮ್ಮೆಗಳನ್ನ ಸೆಟ್ ಮಾಡಿ ಅವ್ರು ಕೊಡ್ತಾರೆ. ಅದಾದ್ಮೇಲೆ ಅವ್ರು ಮೇಂಟೈನ್ ಮಾಡ್ಕೋಬಹುದು. ಇಲ್ಲ ನಮಗೆ ಲೇಬರೇ ಬೇಕು ಅಂದ್ರೆ ಅದನ್ನು ನಾನು ಮಾಡ್ಕೊಡ್ತೀನಿ. ಈ ತರ ಒಟ್ಟಲ್ಲಿ ನಿಮ್ಮ ಹತ್ರ ನಾವು ಎಮ್ಮೆಗಳನ್ನ ತಗೊಂಡ್ರೆ ಒಂದು 10 ಎಮ್ಮೆ ತಗೊಂಡ್ರೆ ನೀವೇ ಅದಕ್ಕೆ ಬೇಕಾಗಿರೋ ಸೆಟಪ್ ಎಲ್ಲ ನೀವೇ ರೆಡಿ ಮಾಡ್ಕೊಡ್ತೀರಲ್ಲ. ಮತ್ತೆ ಜಾಫ್ರಾಬಾದ್ ವಿಶೇಷಗಳು ಏನಣ್ಣ? ಈಗ ಹಾಲಿಂದ ಆಯ್ತು ಎಲ್ಲ ಆಯ್ತು. ಜಾಫ್ರಾಬಾದಿ ಫ್ಯಾಟ್ ಕಂಟೆಂಟ್ ಜಾಸ್ತಿ, ಮೊದಲನೇದು. ಲಾಂಗ್ ಟೈಮ್ ಮಿಲ್ಕಿಂಗ್ ಜಾಸ್ತಿ. ಎಮ್ಮೆ ಸೌಮ್ಯ ಸ್ವಭಾವ, ಸಾಧು ಸ್ವಭಾವ, ಅತಿ ರಫ್ ಅಂಡ್ ಟಫ್ ಜಾತಿ, ಪೂರಾ ರಫ್ ಅಂಡ್ ಟಫ್. ಅದು ಈ ಮುರ್ರಾ ತರ ಕಿರಿಕಿರಿ ಮಾಡಲ್ಲ ಹಾಲು ಕೊಡೋಕೆ. ಕರು ಇಲ್ಲ ಅಂದ್ರೂ ಹಾಲು ಕೊಡುತ್ತೆ. ಮುರ್ರಾಕ್ಕೆ ಕರು ಇಲ್ಲ ಅಂದ್ರೆ ಆಕ್ಸಿಟೋಸಿನ್ ಇಲ್ಲದೆ ಹಾಲು ಕೊಡೋದಿಲ್ಲ. ಯಾರು ಡೈರಿ ಅವ್ರು ಹೇಳೋದಿಲ್ಲ, ನಾನು ನಿಮ್ಗೆ ಹೇಳ್ತೀನಿ. ಆಕ್ಸಿಟೋಸಿನ್ ಇಂಜೆಕ್ಷನ್ ಮಾಡಿದ್ರೆ ಮಾತ್ರ ಮುರ್ರಾ ಹಾಲು ಕೊಡುತ್ತೆ. ಮುರ್ರಾದೆಲ್ಲ ಡಾರ್ಕ್ ಸಚ್ಚಿದೆ, ಅದು ಡಾರ್ಕ್ ನಿಮ್ಗೆ ಗೊತ್ತಿಲ್ಲ, ಹೇಳೋದಿಲ್ಲ ಯಾರು. ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಿದ್ದೆ. ಕರು ಸತ್ತೋಯ್ತಂದ್ರೆ ಆಕ್ಸಿಟೋಸಿನ್ ಇಂಜೆಕ್ಷನ್ ಮಾಡಿದ್ರೆ ಮಾತ್ರ ಮುರ್ರಾ ಹಾಲು ಕೊಡುತ್ತೆ. ಇಲ್ಲೇ 100ಕ್ಕೆ ಒಂದಿರುತ್ತೆ ಬರೀ ಮೇವಿನ ಮೇಲೆ ಹಾಲು ಕೊಡುವಂಥದ್ದು. ಹೌದು, ಅತಿ ಹೈಯೆಸ್ಟ್ ಅಂದ್ರೆ ಆಕ್ಸಿಟೋಸಿನ್ ಮೇಲೆ ಕೊಡುತ್ತೆ. ಜಾಫ್ರಾಬಾದಿ ಆತರ ಇಲ್ಲ. ನೀವು ಫೀಡ್ ಎಲ್ಲ ಕಲಿಸ್ಬಿಟ್ಟು ಮುಂದೆ ಇಟ್ರೆ ಅದು ತಾನೇ ತರು ಬಿಟ್ಬಿಡುತ್ತೆ. ಕರುವಿನ ಅವಶ್ಯಕತೆ ಅಷ್ಟೊಂದು ಜಾಸ್ತಿ ಇಲ್ಲ ಅದಕ್ಕೆ. ಮತ್ತೆ ಇನ್ನೊಂದು ಲಾರ್ಜ್ ಪ್ರಮಾಣದಲ್ಲಿ ಮಾಡೋರು ನಮಗೆ ಲೇಬರ್ ಬೇಡ, ನಾವು ಮಷಿನ್ ಮೇಲೆ ಸೆಟ್ ಮಾಡ್ತೀವಿ ಅಂದ್ರು ಅದು ಫೆಸಿಲಿಟಿ ಇದೆ. ಓಕೆ, ಏನೇನ್ ಫೀಡ್ ಹಾಕ್ಬೇಕು, ಯಾವ್ಯಾವ ಟೈಮಲ್ಲಿ ಏನ್ ಮಾಡ್ಬೇಕು, ಜಾಫ್ರಾಬಾದಿಗೆ ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ. ಅದೇ ರೆಡ್ಡಿ ಡೈರಿ ಫಾರ್ಮ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲೂ ಸರ್ಚ್ ಮಾಡಬಹುದು, ಫೇಸ್ಬುಕ್ ಅಲ್ಲಿ ಮಾಡಬಹುದು. ಅದರಲ್ಲಿ ಯಾವ್ಯಾವ ತರ ಎಮ್ಮೆಗಳ ಕರು ಡೆಲಿವರಿ ಸಮೀಪ ಬಂದಿರುವಂತವಕ್ಕೆ ಏನ್ ಮಾಡ್ಬೇಕು, ಡೆಲಿವರಿ ಆದ್ಮೇಲೆ ಏನ್ ಮಾಡ್ಬೇಕು, ಯಾವ್ಯಾವ ತರ ಮೇಂಟೈನ್ ಮಾಡ್ಕೋಬೇಕು, ಅದೆಲ್ಲ ಅದರಲ್ಲಿ ಸಿಗುತ್ತೆ. ಈ ಮಾರ್ಕೆಟಿಂಗ್ ಯಾವ ತರ ಮಾಡ್ಕೋಬೇಕಣ್ಣ? ಅದ್ರ ಸೇಮ್ ಡೈರಿಗೆ ಹಾಕೋರಿಗೆ ಬಹಳ ಒಳ್ಳೆ ಆದಾಯ ಪೂರ್ವಕ ಅದು. ಇದು ಜಾಫ್ರಾಬಾದಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಿಮಗೆ ಬೇಕಂದ್ರೆ ನೆಕ್ಸ್ಟ್ ಟೈಮ್ ಅಲ್ಲಿ ಜಾಫ್ರಾಬಾದಿ ಕಸ್ಟಮರ್ ರಿವ್ಯೂ ನಿಮ್ಗೆಲ್ಲ ಕೊಡಿಸ್ತೀನಿ ಅನ್ಬೇಕಿದ್ರೆ. ನಿಮ್ಗೆ ಅಲ್ಲಿ ನಿಮ್ಗೆ ಅವ್ರಿಗೆಲ್ಲ ಡೀಟೇಲ್ಸ್ ಕೊಡ್ತೀನಿ. ನೀವು ಅವ್ರ ಹತ್ರ ಹೋಗಿ ನೀವು ಅದೆಲ್ಲ ಡೀಟೇಲ್ಸ್ ವಿಡಿಯೋ ಶೂಟ್ ಮಾಡ್ಬೋದು. ಅವ್ರ ಬಾಯಿಂದಾನೆ ಕೇಳ್ಬೋದು ಏನ್ ರಿಸಲ್ಟ್. ನಾನು ಹೇಳೋಕ್ಕಿಂತ ನಿಮ್ಗೆ ಅವ್ರು ತಗೊಂಡಿರೋರೇ ಹೇಳಿದ್ರೇನೋ ಒಂದು ಇದು ಇರುತ್ತೆ. ಓಕೆ ಬ್ರದರ್, ತುಂಬಾ ಧನ್ಯವಾದ ಮಾಹಿತಿಗೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ. ಒಂದು ಟೈಮಿಂಗ್ ಹೇಳ್ಬಿಡೋಣ, ಯಾಕಂದ್ರೆ ಎಲ್ಲರೂ ಮಾಡ್ತಿರ್ತಾರೆ. ಅದೇ ಬ್ರದರ್, ನೋಡೋದ್ರ ಜೊತೆಗೆ ಒಂದು ಟೈಮಿಂಗ್ಸ್ ಹೇಳ್ಬಿಡ್ರಿ. ಇವಾಗ ನೋಡಿ, ನನಗೆ ಸಾಯಂಕಾಲ 3 ಗಂಟೆ ಮೇಲ್ಪಟ್ಟು ಫೋನ್ ಮಾಡಿದ್ರೆ ಒಳ್ಳೇದು. ಬೆಳಿಗ್ಗೆ 11 ಗಂಟೆ ಆಜುಬಾಜು, 10 ರಿಂದ 11 ಗಂಟೆ ಆಜುಬಾಜು ಫೋನ್ ಮಾಡಿ. ಉಳಿದ ಟೈಮಲ್ಲಿ ನಮಗೆ ಕೆಲಸ ಇರುತ್ತೆ, ನೀವು ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. 3 ಗಂಟೆ ಮೇಲ್ಪಟ್ಟು ಫೋನ್ ಮಾಡಿ. 3 ಗಂಟೆ ಬೆಳಿಗ್ಗೆ, ಹೆಚ್ಚು ಕಮ್ಮಿ 10 ಗಂಟೆ ಮುಂದೆ, 10 ಗಂಟೆ ಮುಂದೆ, ಸಾಯಂಕಾಲ 3 ಗಂಟೆ ಮುಂದೆ ಫೋನ್ ಮಾಡಿ. ನಿಮ್ಗೆ ಎನಿ ಟೈಮ್ ನೀವು ತಗೊಳ್ಳಿ, ಬೇಕಾದ್ರೆ ಬಿಡಿ. ನೀವು ಯಾರ ಹತ್ರ ತಗೋತಿರೋ ತಗೊಳ್ಳಿ, ನನ್ನ ಹತ್ರನೇ ತಗೊಳ್ಳಿ ಬಿಡ್ರಿ ಅನ್ನೋದೊಂದು ಏನೋ ಉದ್ದೇಶ ಇಲ್ಲ. ಎಲ್ಲೇ ಹೋಗಿ ತಗೋರಿ, ಚೆನ್ನಾಗಿರೋರು, ಅನುಭವ ಇರುವಂತವ್ರ ಜೊತೆ ಕರ್ಕೊಂಡು ಹೋಗಿ. ನೀವು ಒಬ್ಬರೇ ಹೋಗಕ್ ಹೋಗ್ಬೇಡಿ, ಅನುಭವ ಕರ್ಕೊಂಡು ಹೋಗಿ ಎಮ್ಮೆಗಳು ಖರೀದಿ ಮಾಡಿ, ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿ, ಡೈರಿ ಉದ್ಯಮದಲ್ಲಿ ಸಕ್ಸಸ್ ಆಗಿ. ಓಕೆ, ನಮಸ್ತೆ.